ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನು ನನ್ನವನು ಭಾಗ 3. ನಿಖಿತಾ ಕಾರಿನ ಬಳಿ ಬಂದಾಗ ಅಲ್ಲಿ ಕಾಯುತ್ತಾ ಕುಳಿತಿದ್ದ ಗಿರಾಕಿ ಬೇಸರದಿಂದ ಒಂದೇ ಸಮನೆ ಹಾರ್ನ್ ಮಾಡುತ್ತಿದ್ದ. ಅವಳು ಬಂದಾಗ ಹಾರ್ನ್ ಮಾಡುವುದನ್ನು ನಿಲ್ಲಿಸಿದ ಅವನು ಬೇಸರದಿಂದ, ಏನು ಮಿಸ್, ನಿಮಗೋಸ್ಕರ ಎಷ್ಟು ಹೊತ್ತಿನಿಂದ ಕಾಯ್ತಿದ್ದೀನಿ, ಆದರೆ ನೀವು ನೋಡಿದ್ರೆ ಯಾರೋ ಕುರುಡನನ್ನು ಕಾಪಾಡೋಕ್ಕೆ ಹೋಗಿ ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಟ್ರಿ. ಸರಿ, ಹಾಗಿದ್ದು ಹಾಗೆ ಹೋಯಿತು. ಒಳಗಡೆ ಬನ್ನಿ, ಕೂತ್ಕೊಳ್ಳಿ, ಹೋಗೋಣ ಎಂದು ಒಂದೇ ಉಸಿರಿನಲ್ಲಿ ಹೇಳಿದ. ಅವನ ಮಾತಿಗೆ ನಿಖಿತಾ ಬೇಸರಿಸಿಕೊಳ್ಳಲಿಲ್ಲ. ಮುಗಳ್ನಗುತ್ತಾ ಹೇಳಿದಳು, ಸಾರಿ ಸರ್, ನನಗೀಗ ಬರಕ್ಕಾಗಲ್ಲ, ತಾವು ಹೊರಡಿ. ಅವಳ ಬಾಯಿಂದ ಬಂದ ಮಾತು ಕೇಳಿ ಅವನಿಗೆ ತನ್ನ ಕಿವಿಯನ್ನೇ ನಂಬಲಾಗಲಿಲ್ಲ. ಯಕಾಚಿತ್ ಒಬ್ಬ ಬೀದಿ ವೇಶ್ಯೆ ತನ್ನನ್ನು ಇಷ್ಟು ಸಮಯ ಕಾಯಿಸಿದ್ದು ಅಲ್ಲದೆ ಈಗ ಬರಲಾಗುವುದಿಲ್ಲ ಎನ್ನುತ್ತಿದ್ದಾಳಲ್ಲ. ಅವನೊಳಗಿನ ಈಗೋ ಹೆಡೆಯೆತ್ತಿ ಬುಸುಗುಟ್ಟಿತು. ಆದರೆ ತಾನೀಗ ಜಗಳವಾಡಿದರೆ ಕೆಲಸ ಕೆಟ್ಟು ಹೋಗಬಹುದು ಎಂದುಕೊಂಡ. ತನ್ನನ್ನು ತಾನು ಕಷ್ಟಪಟ್ಟು ನಿಯಂತ್ರಿಸಿಕೊಳ್ಳುತ್ತಾ ಹೇಳಿದ, ಏನ್ ಮಿಸ್, ಹೀಗೆ ಹೇಳ್ಬಿಟ್ರಿ? ನನ್ನ ಮಾತಿನಿಂದ ಬೇಜಾರಾಯ್ತಾ? ಸಾರಿ, ಈಗಲಾದರೂ ದಯವಿಟ್ಟು ಬಂದು ಕೂತ್ಕೊಳ್ತೀರಾ? ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಹೇಳಿದ ಅವನು. ಅವನಷ್ಟೇ ನಯವಾಗಿ ಅವನ ಬೇಡಿಕೆಯನ್ನು ತಳ್ಳಿ ಹಾಕುತ್ತಾ ಹೇಳಿದಳು ನಿಖಿತಾ. ನೋಡಿ, ನಾನಾಗಲೇ ಹೇಳದ್ನಲ್ಲ, ಈಗ ಮಾತ್ರ ಬರಕ್ಕಾಗಲ್ಲ ಅಂತ. ದಯವಿಟ್ಟು ನಿಮ್ಮನ್ನು ಕಾಯಿಸಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ. ಅವಳ ಮಾತಿಗೆ ತಲೆಯಲ್ಲಾಡಿಸುತ್ತಾ ಅವನು ಜೇಬಿನಿಂದ ನೋಟಿನ ಕಂತೆಯೊಂದನ್ನು ತೆಗೆಯುತ್ತಾ ಹೇಳಿದ, ಹಾಗಲ್ಲ ಮೇಡಮ್, ನಿಮಗೆ ಎಷ್ಟು ದುಡ್ಡು ಬೇಕೋ ಕೇಳಿ, ಕೊಡೋಕೆ ನಾನು ರೆಡಿ. ನಿಮಗೆ ಗೊತ್ತಾ, ನಾನು ಈ ಸಿಟಿಯ ವೆರಿ ಫೇಮಸ್ ಬಿಸ್ನೆಸ್ ಮ್ಯಾನ್ ರಾಮಾರಾವ್ ಅವರ ಮಗ ಗಗನ್ ಇಂಡಸ್ಟ್ರಿ ಮಾಲೀಕ. ಯುನೋ, ಕಮಾನ್ ಟೆಲ್ ಮೀ, ಎಷ್ಟು ದುಡ್ಡು ಬೇಕು ನಿಮಗೆ? ಈ ಜಗತ್ತಿನಲ್ಲಿ ದುಡ್ಡಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅದರಿಂದ ಕೊಂಡ್ಕೊಳ್ಳೋಕೆ ಆಗದೆ ಇರುವಂಥದ್ದು ಏನೂ ಇಲ್ಲ. ಹೇಳಿ, ಎಷ್ಟು ಬೇಕೋ? ಎಷ್ಟು ನಿಮ್ಮ ರೇಟ್? ಅವನ ಆ ಮಾತು ಕೇಳಿಯೂ ನಿಖಿತಾಳ ಮುಖದಲ್ಲಿ ನಗು ಮಾಸಲಿಲ್ಲ, ಬೇಸರ ಇಣುಕು ಕಾಣಲಿಲ್ಲ. ನೋಡಿ, ಜೀವನದಲ್ಲಿ ಹಣವೊಂದೇ ಮುಖ್ಯವಲ್ಲ, ಅದೇ ಎಲ್ಲವೂ ಅಲ್ಲ. ಸ್ನೇಹ, ಮಾನವೀಯತೆ, ಪ್ರೇಮ, ಈ ಎಲ್ಲ ಸಂಬಂಧಗಳ ಮಿಲನವೇ ಜೀವನ. ನನಗೆ ಹಣವೇ ಎಂದೂ ಜೀವನವಲ್ಲ. ಅವಳ ಮಾತು ಕೇಳಿ ಗಗನ್ನ ಈಗೋ ಅಲ್ಲಾಡಿ ಹೋಯಿತು. ತಾನು ಬರೀ ಬೀದಿ ಸೂಳೆ ಎಂದುಕೊಂಡಿದ್ದ ಈ ಹುಡುಗಿ ತಾನು ಅಂದುಕೊಂಡಿದ್ದಕ್ಕಿಂತ ವಿಭಿನ್ನಳಾಗಿದ್ದಾಳೆ ಎನಿಸಿ ಅವಳ ಬಗ್ಗೆ ಕೊಂಚ ಗೌರವ ಭಾವನೆ ಮೂಡಿತು. ಐ ಆಮ್ ವೆರಿ ಸಾರಿ ಮೇಡಮ್, ನಿಮ್ಮನ್ನ ಏನೋ ಅಂದ್ಕೊಂಡಿದ್ದೆ. ಈಗ ನಿಮಗೆ ನನ್ನ ಜೊತೆ ಬರೋಕೆ ಇಷ್ಟ ಇಲ್ಲ, ಓಕೆ. ನಾನು ಬಲವಂತ ಮಾಡಲ್ಲ, ಆದರೆ ಯಾವತ್ತಾದರೂ ನನ್ನ ಜ್ಞಾಪಕ ಬಂದರೆ ಈ ನಂಬರ್ಗೆ ಒಂದು ರಿಂಗ್ ಮಾಡಿಬಿಡಿ, ನಾನೇ ಕಾರ್ ತಂದು ಕರ್ಕೊಂಡು ಹೋಗ್ತೀನಿ ಎನ್ನುತ್ತಾ ಜೇಬಿನಿಂದ ಒಂದು ವಿಸಿಟಿಂಗ್ ಕಾರ್ಡ್ ತೆಗೆದುಕೊಟ್ಟ. ನಿಖಿತಾ ಅದನ್ನು ತೆಗೆದುಕೊಂಡು ಮುಗಳ್ನಕ್ಕು ಹೇಳಿದಳು, ಥ್ಯಾಂಕ್ಸ್, ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ. ಗಗನ್ನು ಮುಗಳ್ನಕ್ಕು ಕಾರಿಗೆ ಜೀವ ಕೊಟ್ಟು ಮುಂದಕ್ಕೆ ಚಿಮ್ಮಿಸಿದ. ಕಾರು ದೃಷ್ಟಿಯಿಂದ ಮರೆಯಾಗುವವರೆಗೂ ಅತ್ತಲೆ ನೋಡುತ್ತಿದ್ದ ಅವಳು ನಂತರ ಜಗನ್ನ ಹತ್ತಿರ ಬಂದಳು. ಜಗನ್, ಸಾರಿ ಕಣೋ, ಲೇಟ್ ಆಯಿತು, ಹೊರಡೋಣ್ವಾ? ಓ ಎಸ್, ನಾನು ರೆಡಿ ಮೇಡಮ್, ಅವನು ನಗುತ್ತಾ ಹೇಳಿದ. ನಿಖಿತಾ ಮನೆಗೆ ಹೋಗಲು ಆಟೋಗಾಗಿ ಸುತ್ತಮುತ್ತ ನೋಡಿದಳು. ಆದರೆ ಅಲ್ಲಿ ಯಾವ ಆಟೋಗಳು ಇಲ್ಲದ್ದರಿಂದ ರಸ್ತೆಯಲ್ಲಿ ಹೋಗುತ್ತಿದ್ದ ಆಟೋಗಳನ್ನು ನಿಲ್ಲಿಸುವ ಪ್ರಯತ್ನದಲ್ಲಿ ತೊಡಗಿದಳು. ಸತತ ಪ್ರಯತ್ನದ ನಂತರ ಕಡೆಗೂ ಒಂದು ಆಟೋ ನಿಂತಾಗ ನಿಖಿತಾ ಜಗನ್ನ ಕೈ ಹಿಡಿದು ಒಳಗೂರಿಸಿದಳು. ನಂತರ ತಾನೂ ಸಹ ಹತ್ತಿ ಅವನ ಪಕ್ಕ ಕುಳಿತು ಡ್ರೈವರ್ಗೆ ಯಶವಂತಪುರಕ್ಕೆ ನಡೆಯಪ್ಪ ಎಂದಳು. ಆಟೋ ವಿಮಾನವನ್ನೇ ನಾಚಿಸುವಂತೆ ಓಡಿದಾಗ ಅವಳು ಜಗನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನನ್ನು ಇನ್ನಷ್ಟು ಅವಚಿ ಕುಳಿತುಕೊಂಡಳು. ಜಗನ್, ನೋಡು, ಇದೇ ಈ ಬಡವಳ ಚಿಕ್ಕ ಮನೆ. ಇಲ್ಲಿ ನಿನಗೆ ನಿಮ್ಮನೆಯಲ್ಲಿದ್ದಂತೆ ಫ್ಯಾನು, ಸೋಫಾ ಏನೂ ಸಿಗಲ್ಲ. ಈ ಚಿಕ್ಕ ರೂಮಲ್ಲಿರೋದು ಒಂದು ಮುರುಕು ಮಂಚ, ಒಂದು ಚಿಕ್ಕ ಪೋರ್ಟೇಬಲ್ ಟಿವಿ ಮಾತ್ರ. ಇದೇ ನನ್ನ ಆಸ್ತಿ. ನಿನಗಿಲ್ಲಿ ತೊಂದರೆಯಾದರೂ ಸಹಿಸಿಕೊಳ್ತೀಯಾ ಅನ್ಕೊಳ್ತೀನಿ. ನಿಖಿತಾಳ ಮಾತಿಗೆ ಜಗನ್ ಜೋರಾಗಿ ನಕ್ಕು ಬಿಟ್ಟ. ಏನ್ ನೀನು ಹೇಳ್ತಾ ಇರೋದು? ಸ್ವಲ್ಪ ಹೊತ್ತಿಗೆ ಮುಂಚೆ ನೀನೇ ಹೇಳಿದ್ದೆ ಫ್ರೆಂಡ್ಶಿಪ್ನಲ್ಲಿ ತೊಂದರೆ ಅನ್ನೋ ಪದ ಬರಲ್ಲ ಅಂತ, ಮರ್ತ್ಬಿಟ್ಯಾ? ಓಹೋ, ನನ್ನ ಮಾತು ನನಗೆ ತಿರುಗಿಸ್ತಾ ಇದೆಯಾ? ಅವಳ ಮಾತಿಗೆ ಅವನು ಗಂಭೀರವಾಗಿ ಉತ್ತರಿಸಿದ. ನಿಜ ಹೇಳ್ತಿದ್ದೀನಿ,
ನಿನ್ನ ಮನೆ ಹೇಗಿದೆಯೋ ಏನೋ ನನಗೆ ಕಾಣೋದಿಲ್ಲ. ನಾನದನ್ನು ನೋಡೋ ಅಗತ್ಯನೂ ಇಲ್ಲ, ಬಿಡು. ಯಾಕಂದ್ರೆ ನಿನ್ನ ವಿಶಾಲವಾದ ಹೃದಯ ಮಾತ್ರ ನಾನು ಸ್ಪಷ್ಟವಾಗಿ ನೋಡಬಲ್ಲೆ. ಅಷ್ಟು ಸಾಕು ನನಗೆ. ಹಾಗಂತ ಎಲ್ಲಾದರೂ ನನ್ನ ಹೃದಯದಲ್ಲಿ ಸೇರ್ಕೊಂಡ್ಬಿಟ್ಟೀಯಾ? ಅವಳು ನಗುತ್ತಾ ಹೇಳಿದಾಗ ಜಗನ್ ಕೇಳಿದ, ಯಾಕೆ, ನಿನ್ನ ಹೃದಯದೊಳಗೆ ಬರಬಾರದಾ? ಅಲ್ಲಿ ನೋ ಎಂಟ್ರಿ ಏನಾದರೂ ಇದೆಯಾ? ಅಥವಾ ಜಾಗ ಖಾಲಿ ಇಲ್ವಾ? ನೋ ಎಂಟ್ರಿನೂ ಅಲ್ಲ, ಜಾಗವೂ ತುಂಬಿಲ್ಲ. ನಿನ್ನ ತರ್ಲಿ ಮಾತು ನಿಲ್ಲಿಸಿ ಊಟ ಮಾಡು ನಡಿ ಎಂದು ನಿಖಿತಾ ಅವನನ್ನು ಎಳೆದೊಯ್ದು ಕೈ ತೊಳೆಸಿ ಊಟಕ್ಕೆ ಕೂರಿಸಿದಳು. ಬಿಸಿ ಬಿಸಿ ಅನ್ನ ಸಾರು ಊಟ ಮಾಡುವಾಗ ಅವನಿಗೆ ತಂದೆ ತಾಯಿ ಅಕ್ಕ ತಮ್ಮ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದರ ನೆನಪಾಗಿ ದುಃಖ ಉಮ್ಮಳಿಸಿ ಬಂತು. ಅದನ್ನು ಕಷ್ಟಪಟ್ಟು ತಡೆದುಕೊಂಡರೂ ಕಣ್ಣಂಚಿನಲ್ಲಿ ಕಾಣಿಸಿಕೊಂಡ ನೀರನ್ನು ಮುಚ್ಚಿಡಲಾಗಲಿಲ್ಲ. ಅದನ್ನು ಗಮನಿಸಿದ ನಿಖಿತಾ ಅರ್ಥವಾಗಿ, ಜಗನ್, ಮನೆಯವರ ನೆನಪು ಬಂತಾ? ಅವನ ಕಣ್ಣೀರನ್ನು ಒರೆಸುತ್ತಾ ನಯವಾಗಿ ಕೇಳಿದಳು. ಅವನು ಮೌನವಾಗಿ ಹೌದೆಂಬಂತೆ ತಲೆಯಾಡಿಸಿದ. ನೋಡು, ಜೀವನದಲ್ಲಿ ನಡೆದು ಹೋದ ಕಹಿ ಘಟನೆಯನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ತಾ ಇದ್ರೆ ದುಃಖ ಇನ್ನೂ ಹೆಚ್ಚಾಗುತ್ತೆ. ಹಿಂದಿನ ಘಟನೆಯನ್ನೇ ನೆನೆಸಿಕೊಂಡು ನೀನಿಗೆ ಕೊರಗ್ತಾ ಇದ್ರೆ ವರ್ತಮಾನ ಮತ್ತು ಭವಿಷ್ಯತ್ತು ಎರಡು ನಮ್ಮ ಕೈಯಿಂದ ಜಾರಿ ಹೋಗುತ್ತೆ. ಜಗನ್ನಿಗೆ ಸಾಂತ್ವನ ಧೈರ್ಯ ಹೇಳುತ್ತಾ ಊಟ ಮಾಡಿ ಎದ್ದಾಗ ಸಮಯವಾಗಲೇ ರಾತ್ರಿ 10 ಗಂಟೆಯಾಗಿತ್ತು. ನಿಖಿತಾ ಅವನನ್ನು ಮಂಚದ ಮೇಲೆ ಮಲಗಿಸಿ ತಾನು ಕೆಳಗೆ ಚಾಪೆ ಹಾಸಿಕೊಂಡು ಮಲಗಿದಳು. ಜಗನ್ ರೇಡಿಯೋ ಕೇಳುತ್ತಾ ಕುಳಿತಿದ್ದ. ಸಾಯಂಕಾಲ 5 ಗಂಟೆಯಾಗಿತ್ತು. ನಿಖಿತಾ ಹೊರಗಡೆ ಹೋಗಲು ಸಿದ್ಧಳಾಗಿ ಹೇಳಿದಳು, ಹಲೋ ಜಗನ್, ನಾನು ಹೋಗಿ ಬರಲಾ? ಫ್ಲಾಸ್ಕ್ನಲ್ಲಿ ಕಾಫಿ ಹಾಕಿಟ್ಟಿದ್ದೀನಿ. ಟೇಬಲ್ ಮೇಲೆ ಅನ್ನ ಸಾರು ಇದೆ. ನಾನು ಬರೋದು ಲೇಟ್ ಆದರೆ ಊಟ ಮಾಡಿ ಮಲಗಿಬಿಡು, ಆಯ್ತಾ? ಅವನು ರೇಡಿಯೋದ ಶಬ್ದ ನಿಧಾನ ಮಾಡುತ್ತಾ ಕೇಳಿದ. ನಿಖಿತಾ, ಒಂದು ಪ್ರಶ್ನೆ ಕೇಳಿದ್ರೆ ಬೇಜಾರಿಲ್ಲ ತಾನೇ? ಛೇ, ಇಲ್ಲ ಕಣೋ, ಏನು ಬೇಕಾದರೂ ಕೇಳು. ಅದೇನಿರಬಹುದೆಂದು ಯೋಚಿಸುತ್ತಾ ಕೇಳಿದಳು. ಏನೋ ಕೇಳಬೇಕೆಂದುಕೊಂಡ ಅವನು ಕೇಳಿದರೆ ಅವಳೇನೆಂದುಕೊಳ್ಳುವಳೋ ಎಂದುಕೊಂಡು ತಡವರಿಸುತ್ತಾ ಹೇಳಿದ, ಏನಿಲ್ಲ, ಅದು ನೀನು ಹೋಗ್ಲಿ ಬಿಡು, ನಿನಗೆ ಲೇಟ್ ಆಗುತ್ತೆ, ಇನ್ಯಾವತ್ತಾದರೂ ಕೇಳ್ತೀನಿ. ಅವನು ಕೇಳಲು ಹಿಂಜರಿಯುತ್ತಿರುವುದನ್ನು ನೋಡಿ ಒತ್ತಾಯಿಸುವಂತೆ ಕೇಳಿದಳು. ನೋಡು, ಇದೇ ನನಗೆ ಇಡಿಸಲ್ಲ ಅನ್ನೋದು. ನನಗೇನು ಟೈಮ್ ಆಗಿಲ್ಲ. ಅದೇನು ವಿಷಯ ಅಂತ ಕೇಳು, ಇಲ್ದಿದ್ರೆ ನಾನು ಹೋಗೋದೇ ಇಲ್ಲ. ಅವನು ಸಂದಿಗ್ಧದಲ್ಲಿ ಬಿದ್ದವನಂತೆ ನಿಧಾನವಾಗಿಯಾದರೂ, ಅದು ನಾನು ಇಷ್ಟು ದಿನಗಳಿಂದ ನೋಡ್ತಿದ್ದೀನಿ. ನೀನು ದಿನ ಸಾಯಂಕಾಲ ಹೊರಗಡೆ ಹೋಗಿ ರಾತ್ರಿ ತಡವಾಗಿ ಬರ್ತೀಯಲ್ಲ, ಎಲ್ಲೋಗ್ತೀಯಾ? ಅವನ ಅನಿರೀಕ್ಷಿತ ಪ್ರಶ್ನೆಗೆ ಏನು ಉತ್ತರಿಸುವುದೆಂದು ಒಳಿಯದೆ ಒಂದು ಕ್ಷಣ ಮೌನವಾದಳು. ನೋಡು, ನಾನು ಹೇಳಿಲ್ವಾ ನಿನಗೆ ಬೇಜಾರಾಗುತ್ತೆ ಅಂತ? ಅದು ನಿನ್ನ ವೈಯಕ್ತಿಕ ವಿಷಯ. ಕೇಳಿ ನಿನ್ನ ನೋವು ಮಾಡಿದೆ, ಐ ಆಮ್ ಸಾರಿ. ಜಗನ್ ಕ್ಷಮೆಯಾಚಿಸುತ್ತಾ ಹೇಳಿದ. ಅದಕ್ಕೆ ಅವಳು ಒಂದು ಕ್ಷಣ ನಿಟ್ಟುಸಿರು ಬಿಡುತ್ತಾ ಹೇಳಿದಳು, ಅಪ್ಪ ಮಹಾರಾಯ, 1 ನಿಮಿಷ ಮಾತಾಡದೇ ಇದ್ರೋ ಅದಕ್ಕೊಂದು ದೊಡ್ಡ ಕಥೆನೇ ಹೆಣಿತೀಯಲ್ಲ. ನಿಜವಾಗ್ಲೂ ನೀನು ಹಾಡುಗಾರ ಆಗೋ ಬದಲು ಕತೆಗಾರ ಆಗಬೇಕಿತ್ತು. ನೀನಾಗೆ ಕೇಳ್ದೆ ಅಂತ ನನಗೇನು ಬೇಜಾರಿಲ್ಲ. ನಾನೇ ನಿನಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಅದು ಇದು ಅಂತ ಮರೆತು ಹೋಗ್ತಾ ಇತ್ತು. ನಾನೊಂದು ನೈಟ್ ಕ್ಲಬ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಜೀವನದಲ್ಲಿ ಎಂದು ಯಾರಿಗೂ ಹೆದರದ, ಮುಲಾಜು ನೋಡದ, ಗಂಡಸಿಗಿಂತಲೂ ದಿಟ್ಟೆಯಾಗಿದ್ದ, ಇದುವರೆಗೂ ಸುಳ್ಳನ್ನೇ ಹೇಳಿರದಿದ್ದ ಅವಳು ಇಂದು ಎಲ್ಲಿ ತಾನವನ ದೃಷ್ಟಿಯಲ್ಲಿ ಕೀಳಾಗುತ್ತೇನೋ ಎಂಬ ಭಯದಲ್ಲಿ ಸತ್ಯವನ್ನು ಮುಚ್ಚಿಡಲಾಗದೆ, ಪೂರ್ಣ ಸುಳ್ಳನ್ನು ಹೇಳಲಾಗದೆ ತೊಳಲಾಡುತ್ತಾ ಸತ್ಯಕ್ಕೆ ಹತ್ತಿರವಾದ ಸುಳ್ಳೊಂದನ್ನು ಹೇಳಿ ಅವನು ಏನು ಹೇಳುವನೋ ಎಂದು ಕಾತುರದಿಂದ ಅವನನ್ನೇ ನೋಡಿದಳು. ಹೋ, ಅಷ್ಟೇನಾ? ಸರಿ, ನೀನಿನ್ನು ಹೊರಡು, ಲೇಟ್ ಆಗುತ್ತೆ. ರಾತ್ರಿ ಬರುವಾಗ ಹುಷಾರು. ಅವನ ಉತ್ತರ ಕೇಳಿ, ಅಪ್ಪ, ಸತ್ಯಕ್ಕೆ ಪಾರಾದೆ ಎಂದುಕೊಂಡು ಬಾಗಿಲು ಹಾಕಿ ಹೋದಳು ನಿಖಿತಾ. ಅವಳು ಹೋದ ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತಿದ್ದ ಅವನಿಗೆ ತನ್ನ ಬಗ್ಗೆಯೇ ಸಿಟ್ಟು ಬಂದಿತ್ತು. ಛೇ, ಇಲ್ಲ ಸಲ್ಲದ ಪ್ರಶ್ನೆ ಕೇಳಿ ನಾನವಳ ಮನಸ್ಸಿಗೆ ನೋವು ಕೊಡಬಾರದಿತ್ತು ಎಂದುಕೊಂಡ. ತನ್ನ ಯಾವ ಜನ್ಮದ ಋಣಿಯೋ ಏನೋ, ತನಗಾಗಿ ಎಷ್ಟೊಂದು ಕಷ್ಟಪಡುತ್ತಿದ್ದಾಳೆ. ತಮ್ಮ ಸ್ನೇಹವಾದರೂ ಎಷ್ಟು ದಿನಗಳದ್ದು? 2-3 ತಿಂಗಳಾಗಿರಬಹುದು ಅಷ್ಟೇ. ಇಷ್ಟು ಕಡಿಮೆ ಅವಧಿಯಲ್ಲಿ ಅವಳು ತನಗೆ ಇಷ್ಟೊಂದು ಹತ್ತಿರವಾಗಿ ಮಾಡುತ್ತಿರುವ ಸಹಾಯ, ತೋರಿಸುತ್ತಿರುವ ಪ್ರೀತಿ ವಿಶ್ವಾಸಗಳಿಗೆ ಪ್ರತಿಯಾಗಿ
ತಾನು ಕೊಡುತ್ತಿರುವುದೇನೋ ಅವಳ ವೈಯಕ್ತಿಕ ಜೀವನದಲ್ಲಿ ಇಣುಕಿ ಅವಳಿಗೆ ದುಃಖ ಕೊಡುವುದೇ? ಛೇ, ನಾನು ಆ ಪ್ರಶ್ನೆ ಕೇಳಿ ತಪ್ಪು ಮಾಡಿದೆ ಎಂದು ಪುನಃ ಹೇಳಿಕೊಂಡ. ಆದರೆ ಮನಸ್ಸು, ನಾನು ಕೇಳಿದ್ದರಲ್ಲಿ ತಪ್ಪೇನಿದೆ? ಒಬ್ಬ ಆಪ್ತ ಗೆಳೆಯನಿಗೆ ಇಷ್ಟೂ ಅಧಿಕಾರವಿರುವುದಿಲ್ಲವೇ ಎಂದು ತನ್ನನ್ನು ತಾನೇ ಸಮಾಧಾನ ಪಡಿಸಿಕೊಂಡ. ಯಾಕೋ ತಲೆ ಸಿಡಿಯುವಂತೆ ನೋಯಲು ಪ್ರಾರಂಭಿಸಿದಾಗ ಫ್ಲಾಸ್ಕಿನಲ್ಲಿದ್ದ ಕಾಫಿಯನ್ನು ಅಭ್ಯಾಸ ಬಲದಿಂದ ಲೋಟಕ್ಕೆ ಬಗ್ಗಿಸಿಕೊಂಡು ಕುಡಿಯತೊಡಗಿದ. ಗಂಟೆಗೆ 500 ರೂಪಾಯಿಯಂತೆ ತನ್ನನ್ನು ಖರೀದಿಸಿದ್ದ ಗಿರಾಕಿಯ ಜೊತೆ ಲಾಡ್ಜ್ನ ರೂಮ್ ಒಂದರಲ್ಲಿ ಮಲಗಿದ್ದಳು ನಿಖಿತಾ. ಅವಳ ದೇಹ ಗಿರಾಕಿಯ ದೇಹದ ಜೊತೆ ಬೆಸೆದುಕೊಂಡು ಅವನ ಆಸೆಯನ್ನು ಪೂರೈಸುತ್ತಿದ್ದರು. ಮನಸ್ಸು ಮಾತ್ರ ಸಂಜೆ ಹೊರಡುವಾಗ ಜಗನ್ ಕೇಳಿದ್ದ ಪ್ರಶ್ನೆಯನ್ನೇ ಯೋಚಿಸುತ್ತಿತ್ತು. ಹೌದು, ಜಗನ್ ಹಾಗೇಕೆ ಕೇಳಿದ? ಉತ್ತರ ಸಿಕ್ಕದ ಪ್ರಶ್ನೆಯನ್ನು ಅದೆಷ್ಟನೇ ಬಾರಿಗೆ ತನ್ನಲ್ಲಿ ಕೇಳಿಕೊಂಡಿದ್ದಳೋ ಅವಳು. ಅವನಿಗೆ ತನ್ನ ಮೇಲೆ ಕಾಳಜಿ ಇದೆ, ಆದ್ದರಿಂದಲೇ ರಾತ್ರಿಯ ಸಮಯ ತಾನೆಲ್ಲಾದರೂ ಗಂಡಾಂತರದಲ್ಲಿ ಸಿಲುಕಬಹುದು ಎಂಬ ಭಯದಿಂದ ಕೇಳಿರಬಹುದು. ಹೌದು, ಜಗನ್ನಿಗೆ ತನ್ನ ಬಗ್ಗೆ ಅತೀವ ಕಾಳಜಿ ಇದೆ. ಆದರೆ ತಾನು ಗಂಡಾಂತರಕ್ಕೆ ಸಿಲುಕಲು ಸಾಧ್ಯವೇ? ತನ್ನ ದೇಹವನ್ನೇ ಹಣಕ್ಕೆ ಮಾರಿಕೊಳ್ಳುವ ತನ್ನಂಥ ವೇಶ್ಯೆಗೆ ಗಂಡಾಂತರವೇ? ಯಾರಿಂದ? ತನ್ನ ಯೋಚನೆಗೆ ತಾನೇ ನಕ್ಕಳು. ಅದೇ ಸಮಯದಲ್ಲಿ ಅವಳನ್ನು ಸಂಪೂರ್ಣ ವಿವಸ್ತ್ರಳನ್ನಾಗಿಸಿ ಅವಳ ಮೇಲೆ ಪಶುವಿನಂತೆ ಆಕ್ರಮಣ ನಡೆಸಿ ಸಂಭೋಗಿಸುತ್ತಿದ್ದ ಗಿರಾಕಿ ತಾನು ಕೊಟ್ಟ ಹಣದ ಒಂದೊಂದು ಪೈಸೆಯೂ ವ್ಯರ್ಥವಾಗದಂತೆ ಪ್ರಯತ್ನಿಸುತ್ತಿದ್ದ. ಅವಳು ನಕ್ಕದ್ದು ನೋಡಿ ತಾನು ಮಾಡುತ್ತಿರುವ ಕೆಲಸ ಅವಳಿಗೆ ಖುಷಿ ತಂದಿದೆ ಎಂದು ತಪ್ಪಾಗಿ ಅರ್ಥೈಸಿಕೊಂಡ ಅವನು ತನ್ನ ರತಿಕ್ರೀಡೆಯನ್ನು ಮತ್ತಷ್ಟು ಉತ್ಸಾಹದೊಡನೆ ಮುಂದುವರೆಸಿದ. ಅದೇ ಸಂತಸದಲ್ಲಿ ಆತ ಅವಳ ಕೆನ್ನೆ ಹೊಟ್ಟೆಯ ಮೇಲೆ ಮುತ್ತಿನ ದಾಳಿ ನಡೆಸುವಾಗ ನಿಖಿತಾ ಕುರುಡು ಜಗನ್ನ ಯೋಚನೆಯಲ್ಲಿ ಲೀನಲಾಗಿದ್ದಳು. ತಾನೇಕೆ ಅವನಿಗೆ ಸುಳ್ಳು ಹೇಳಿದೆ? ಅದರ ಅಗತ್ಯವೇನಿತ್ತು? ತಮ್ಮಿಬ್ಬರ ಗೆಳೆತನ ಕೇವಲ 1-2 ತಿಂಗಳುಗಳದಷ್ಟೇ. ಅವನು ಕುರುಡನಾಗಿರುವುದರಿಂದ ಅವನ ಬಗ್ಗೆ ತನಗೆ ಸಹಾನುಭೂತಿ ಇದೆ. ಆದರೆ ತನ್ನಲ್ಲಿರುವುದು ಕೇವಲ ಸಹಾನುಭೂತಿಯ ಭಾವನೆ ಮಾತ್ರವೇ? ಯಾಕೋ ತನಗೆ ತಾನೇ ಸುಳ್ಳು ಹೇಳಿಕೊಳ್ಳುತ್ತಿರುವಂತೆನಿಸಿತು ಅವಳಿಗೆ. ಅವನು ಏನಾಗಬೇಕು ತನಗೆ? ಪುನಃ ಜಿಜ್ಞಾಸೆಯಲ್ಲಿ ತೊದಲಿದಳು ನಿಖಿತಾ. ಕೇವಲ ಗೆಳೆಯನೇ? ಅವನ ಬಗ್ಗೆ ತನಗಿರುವುದು ಕೇವಲ ಅನುಕಂಪ, ಸಹಾನುಭೂತಿ ಮಾತ್ರವೇ? ಅಲ್ಲ, ಖಂಡಿತವಾಗಿಯೂ ಅಷ್ಟೇ ಅಲ್ಲ. ಅವನ ಬಗ್ಗೆ ತನಗೆ ಬೇರೆಯೇ ಭಾವನೆಗಳಿವೆ. ಹೌದು, ಇಲ್ಲದಿದ್ದರೆ ಅವನು ತಾನೆಲ್ಲಿ ಹೋಗುತ್ತಿದ್ದೇನೆ ಎಂದು ಕೇಳಿದ ಇಷ್ಟೊಂದು ಸರಳ ಪ್ರಶ್ನೆಗೆ ತಾನೇಕೆ ತತ್ತರಿಸುತ್ತಿದ್ದೆ? ಸುಳ್ಳು ಹೇಳುತ್ತಿದ್ದೆ ಅಂದರೆ ಅದಕ್ಕೆ ಕಾರಣ ತಾನು ಜಗನ್ನನ್ನ ಪ್ರೀತಿಸುತ್ತಿದ್ದೇನೆ. ಹೌದು, ಖಂಡಿತವಾಗಿಯೂ ಅವನ ಬಗ್ಗೆ ತನಗಿರುವುದು ಪ್ರೀತಿಯ ಭಾವನೆಯೇ. ಅವಳೆಷ್ಟು ಆ ಯೋಚನೆಯನ್ನು ತಡೆಯಲು ಪ್ರಯತ್ನಿಸಿದರೂ ಅದು ತಾನಾಗೇ ಪುಟಿದು ಆಚೆ ಬರುತ್ತಿತ್ತು. ಜಗನ್, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ನಿಜವಾಗ್ಲೂ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ನೀನು ನನ್ನನ್ನು ಪ್ರೀತಿಸ್ತೀಯಲ್ವಾ ಜಗನ್? ತನ್ನಲ್ಲಿ ತಾನೇ ಪ್ರಶ್ನಿಸಿಕೊಂಡಳು ನಿಖಿತಾ. ಅವನು ಖಂಡಿತವಾಗಲೂ ತನ್ನನ್ನು ಪ್ರೀತಿಸುತ್ತಾನೆ. ಇಲ್ಲದಿದ್ದರೆ ಅಂದು ನಿನ್ನ ಹೃದಯದಲ್ಲಿ ಜಾಗ ಇದೆಯೇ ಎಂದೇಕೆ ಕೇಳುತ್ತಿದ್ದ? ಒಂದು ಹುಡುಗಿಯ ಹೃದಯದಲ್ಲಿ ಜಾಗ ಕೇಳುವುದರ ಅರ್ಥವಾದರೂ ಏನೋ? ಅವಳನ್ನು ಪ್ರೀತಿಸುವುದೇ ಅಲ್ಲವೇ? ಹೌದು, ಜಗನ್ ತನ್ನನ್ನು ಪ್ರೀತಿಸುತ್ತಿದ್ದಾನೆ. ನಿಜವಾಗಿಯೂ ಪ್ರೀತಿಸುತ್ತಿದ್ದಾನೆ. ಎಂದು ಜೋರಾಗಿ ಕಿರಿಚಿಕೊಂಡು ಯೋಚನೆಯಿಂದ ಹೊರಬಂದಳು ನಿಖಿತಾ. ಗಿರಾಕಿ ಅವಳ ಎದೆಯ ಭಾಗವನ್ನು ಆವೇಶದಿಂದ ಜೋರಾಗಿ ಕಚ್ಚಿದ್ದರಿಂದ ಆ ಜಾಗ ಕೆಂಪಗಾಗಿ ಉರಿಯತೊಡಗಿತ್ತು. ಅವಳಿಗೆ ಇದೆಲ್ಲ ಹೊಸದೇನಲ್ಲದಿದ್ದರೂ ಯಾಕೋ ಇಂದು ತನ್ನ ಪ್ರೀತಿಯ ಜಗನ್ನ ಬಗ್ಗೆ ಯೋಚಿಸುವಾಗ ಗಿರಾಕಿ ಹಾಗೆ ಮಾಡಿದ್ದು ಅವಳಿಗೆ ಕೊಂಚವೂ ಇಷ್ಟವಾಗಲಿಲ್ಲ. ಅವನನ್ನು ತನ್ನ ದೇಹದ ಮೇಲಿನಿಂದ ತಳ್ಳಿ ಎದ್ದು ಕುಳಿತಳು. ಕುಡಿತದ ಮತ್ತಿನಲ್ಲಿದ್ದ ಗಿರಾಕಿ, ಯಾಕೆ ನನ್ನ ನಿಖಿತಾ, ಏನಾಯ್ತು ಎಂದು ತೊದಲಿದ. ಅವಳು ಅವನನ್ನೇ ತೀಕ್ಷ್ಣವಾಗಿ ನೋಡಿದಳು. ಜೀವನದಲ್ಲಿ ಪ್ರಥಮ ಬಾರಿಗೆ ಅವಳಿಗೆ ಅವಳ ಮೇಲೆ, ಸ್ವತಃ ತಾನು ಮಾಡುತ್ತಿರುವ ಕೆಲಸದ ಮೇಲೆ ಜಿಗುಪ್ಸೆ ಉಂಟಾಗಿತ್ತು. ಇದೆಲ್ಲ ಜಗನ್ನಿಗೆ ಗೊತ್ತಾದರೆ ಅವನ ದೃಷ್ಟಿಯಲ್ಲಿ ತಾನು ಏನಾಗಬಹುದು? ಛೇ, ಇಲ್ಲ, ಹಾಗಾಗಬಾರದು. ಹಾಗಾಗಲು ಸಾಧ್ಯವಿಲ್ಲ. ಅವನಿಗೆ ಇದೆಂದೂ ಗೊತ್ತಾಗುವುದಿಲ್ಲ. ತಕ್ಷಣ ಪಕ್ಕದಲ್ಲಿದ್ದ ಬಟ್ಟೆಯನ್ನೆತ್ತಿ ತೊಟ್ಟುಕೊಂಡ ಅವಳನ್ನು ವಿಚಿತ್ರವಾಗಿ ನೋಡಿದ ಗಿರಾಕಿ ತೊದಲುತ್ತಾ ಗೊಣಗಿದ. ಯಾಕೆ ನನ್ನಿಗಿದ? ಇಷ್ಟು ಬೇಗ ಹೋಗ್ಬೇಕಾ? ಹೌದು, ನಿನ್ನ ಟೈಮ್ ಆಯ್ತು, ಚುಟುಕಾಗಿ ಹೇಳಿದ ಅವಳು ಅನಾಮತ್ತಾಗಿ ಅವನನ್ನು ತಳ್ಳಿ ಅಲ್ಲಿಂದ ಎದ್ದು ಬಾತ್ರೂಮ್ ಹೊಕ್ಕಳು.
ತನ್ನ ದೇಹವನ್ನು ಮುಖವನ್ನು ಆ ಕಾಮುಕ ಮುಟ್ಟಿದ್ದ ಮುತ್ತು ಕೊಟ್ಟಿದ್ದ ಜಾಗವನ್ನು ನೋಡಿಕೊಳ್ಳುತ್ತಲೇ ಅವಳಿಗೆ ಅಸಹ್ಯವೆನಿಸಿ ತಕ್ಷಣ ಮೈ ಮೇಲೆ ದಬದಬ ನೀರು ಸುರಿದುಕೊಂಡು ಅದನ್ನು ತಿಕ್ಕಿ ತಿಕ್ಕಿ ತೊಳೆದಳು. ಹೊರಗಿನಿಂದ ಗಿರಾಕಿ ಬಾತ್ರೂಮಿನ ಬಾಗಿಲನ್ನು ಜೋರಾಗಿ ಬಡಿಯುತ್ತಾ, ಹೇ ಬಾಗಿಲು ತೆಗಿಯೆ, ನಿನ್ನ ಜೊತೆ ನಾನು ಸ್ನಾನ ಮಾಡ್ತೀನಿ, ಇನ್ನೂ ದುಡ್ಡು ಬೇಕಿದ್ರೆ ಬಿಸಾಕ್ತೀನಿ, ಬಾಗಿಲು ತೆಗಿ ಎಂದು ಬಡಬಡಾಯಿಸಿದಾಗ ಅವಳು ಕೋಪದಿಂದ, ನೀನು ಬೇಡ, ನಿನ್ನ ಎಕ್ಸ್ಟ್ರಾ ದುಡ್ಡು ಬೇಡ, ಸುಮ್ಮನೆ ಹೋಗಿ ಬಿದ್ಕೋ ಎಂದು ಖಾರವಾಗಿ ಹೇಳಿದಳು. ಇವಳಿಗೇನಾಯ್ತಪ್ಪ, ಇಷ್ಟೊತ್ತು ಚೆನ್ನಾಗೇ ಇದ್ಲಲ್ಲ ಎಂದು ತೊದಲುತ್ತಾ ಗಿರಾಕಿ ಮತ್ತೆ ಹಾಸಿಗೆಯ ಬಳಿ ಬಂದು ಅದರ ಮೇಲೆ ಉರುಳಿಕೊಂಡ. ದೇಹವನ್ನು ತಿಕ್ಕಿ ತಿಕ್ಕಿ ತೊಳೆದು ತಾನು ಮಾಡಿದ ಪಾಪವನ್ನು ಹೋಗಲಾಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ನಿಖಿತಾ. ಗಿರಾಕಿ ಕಚ್ಚಿದ ಜಾಗದಲ್ಲಿ ಉರಿಯುತ್ತಿದ್ದರೂ ಅದೆಲ್ಲ ಗಲೀಜು, ಅಸಹ್ಯ, ಹೊರಟು ಹೋಗಬೇಕು ಎನ್ನುವಂತೆ ಉಜ್ಜುತ್ತಾ ತೊಳೆಯುತ್ತಿದ್ದಳು. ಅವಳ ಮನಸ್ಸು ಇಂತಹ ಕಾಮುಕರೊಡನೆ ಜಗನ್ನನ್ನು ಹೋಲಿಸಿ ನೋಡುತ್ತಿತ್ತು. ಜಗನ್ನೊಡನೆ ಜೊತೆಯಾಗಿ ಮಲಗಿ ಕಳೆದ ಒಂದು ರಾತ್ರಿ ಬೇಡ ಬೇಡವೆಂದರೂ ಅವಳ ನೆನಪಿಗೆ ಬಂತು. ಬಿರುಗಾಳಿ ಮಳೆಯಿಂದ ಕೂಡಿದ ಆ ರಾತ್ರಿಗೆ ಮೈಕೊರೆಯುವ ಚಳಿಯೂ ಸೇರಿಕೊಂಡು ಇಡೀ ವಾತಾವರಣವನ್ನು ಅಸಹನೀಯವನ್ನಾಗಿಸಿತ್ತು. ತಣ್ಣಗೆ ಕೊರೆಯುತ್ತಿದ್ದ ಸಿಮೆಂಟ್ ನೆಲದ ಮೇಲೆ ಚಾಪೆ ಹಾಸಿಕೊಂಡು ಮಲಗಿದ್ದ ನಿಖಿತಾಗೆ ಚಳಿಯಿಂದ ಮೈಯೆಲ್ಲ ಮರಗಟ್ಟುವಂತಾಯಿತು. ಇದ್ದ ಒಂದೇ ಹೊದಿಕೆಯನ್ನು ಮಂಚದ ಮೇಲೆ ಮಲಗಿದ್ದ ಜಗನ್ನಿಗೆ ಹೊದಿಸಿ ತಾನು ಕೇವಲ ಸೀರೆಯನ್ನೇ ಹೊದಿಕೆಯನ್ನಾಗಿಸಿ ಚಳಿಯನ್ನು ತಡೆಯಲು ಸಾಧ್ಯವಾಗದೆ ಅವಳ ಹಲ್ಲುಗಳು ಚಳಿಗೆ ತಾನಾಗಿಯೇ ಕಟಕಟ ಶಬ್ದ ಮಾಡುತ್ತಿದ್ದವು. ಮಂಚದ ಮೇಲೆ ಮಲಗಿದ್ದ ಜಗನ್ನಿಗೆ ಅವಳು ಚಳಿಯಿಂದ ನಡುಗುತ್ತಿರುವುದು ಅರಿವಾಗಿ ತನ್ನ ಬಗ್ಗೆಯೇ ನಾಚಿಕೆಯಾಗಿತ್ತು. ಛೆ, ಅವಳು ಚಳಿಯಲ್ಲಿ ನಡುಗುತ್ತಾ ಕೆಳಗೆ ಮಲಗಿರುವಾಗ ತಾನು ಬೆಚ್ಚಗೆ ಒದ್ದುಕೊಂಡು ಮಂಚದ ಮೇಲೆ ಹಾಯಾಗಿ ಮಲಗಿದ್ದೀನಲ್ಲ, ಎಂತಹ ಸ್ವಾರ್ಥಿ ನಾನು ಎನಿಸಿತು. ಪಾಪ, ಅವಳು ತಾನು ಚಳಿಯಿಂದ ನಡುಗಿದರೂ ನಾನು ಚೆನ್ನಾಗಿರಬೇಕು ಎಂದು ಬಯಸಿದಳಲ್ಲ. ಅಬ್ಬಾ, ಎಂತಹ ತ್ಯಾಗ ಮನೋಭಾವದ ನಿಷ್ಕಲ್ಮಶ ಹೃದಯ ಅವಳದು ಎಂದುಕೊಂಡ ಅವನು ತಕ್ಷಣ ಎದ್ದು ತನ್ನ ಹೊದಿಕೆಯನ್ನು ಅವಳಿಗೆ ಹೊದಿಸಿದ. ಅಚ್ಚರಿಯಿಂದ ಎದ್ದು ಕುಳಿತ ನಿಖಿತಾ ಅವನನ್ನು ನೋಡಿ, ಜಗನ್, ಇದನ್ನು ನೀನೇ ಹೊದ್ಕೋ, ನಿನಗೆ ಚಳಿ ತಡೆಯೋದಿಕ್ಕೆ ಆಗಲ್ಲ, ಆದರೆ ನನಗೇನು ತೊಂದರೆ ಇಲ್ಲ, ನನಗಿದೆಲ್ಲ ಅಭ್ಯಾಸ ಇದೆ ಎಂದಳು. ಯಾಕೆ, ನೀನು ನನ್ನ ರೀತಿ ಮನುಷ್ಯಳಲ್ವಾ, ನಿನಗೆ ಚಳಿ ಆಗಲ್ವಾ? ಅವನ ಪ್ರಶ್ನೆಗೆ ಏನು ಹೇಳಬೇಕೆಂದು ತೋಚದೆ ಅವಳು, ಅದು ಆಗಲ್ಲ ಕಣೋ ಎನ್ನುತ್ತಿದ್ದಂತೆಯೇ ಅವನು ಅರ್ಧದಲ್ಲೇ ತಡೆಯುತ್ತಾ, ಅದು ಅಲ್ಲ ಇದು ಅಲ್ಲ, ನೀನೇ ಹೊತ್ಕೊಂಡು ಮಲಗಬೇಕು ಅಷ್ಟೇ ಎಂದ. ಹಾಗಾದರೆ ಒಂದು ಕಂಡೀಷನ್ ಎಂದಳು ನಿಖಿತಾ. ಅವಳ ಮಾತಿಗೆ ಕುತೂಹಲದಿಂದ ಮುಖ ಮುಂದೆ ಮಾಡಿ ಜಗನ್ ಕೇಳಿದ, ಏನದು ನಿಖಿತಾಳ ಕಂಡೀಷನ್? ಈ ಹೊದಿಕೆಯಲ್ಲಿ ಇಬ್ಬರು ಅರ್ಧರ್ಧ ಹೊದ್ದು ಮಲ್ಗೋಣ. ನಿಖಿತಾಳ ಮಾತಿಗೆ ಅವು ಹಾರುತ್ತಾ ಕೇಳಿದ, ಅಂದರೆ ಇಬ್ರು ಒಟ್ಟಿಗೆನಾ? ಹೌದು, ಅದರಲ್ಲೇನು ತಪ್ಪು? ನೀನು ನನ್ನ ಆತ್ಮೀಯ ಗೆಳೆಯ ತಾನೆ, ನಿನ್ನ ಬಗ್ಗೆ ನನಗೆ ಸಂಪೂರ್ಣ ಭರವಸೆ ಇದೆ. ಅವಳ ಅಷ್ಟು ದೊಡ್ಡ ಭರವಸೆಯ ಮಾತಿಗೆ ಪ್ರತಿಯಾಡಲು ಅವನ ಬಳಿ ಶಬ್ದಗಳಿರಲಿಲ್ಲ. ಇಬ್ಬರೂ ಒಂದೇ ಮಂಚದಲ್ಲಿ ಒಟ್ಟಿಗೆ ಹೊದ್ದು ಮಲಗಿದರು. ಚಿಕ್ಕ ಹೊದಿಕೆಯನ್ನು ಇಬ್ಬರೂ ಹೊದ್ದು ಬೇಕಿದ್ದರಿಂದ ಅವರ ದೇಹಗಳು ಅನಿವಾರ್ಯವಾಗಿ ತಾಕಿಕೊಂಡಿದ್ದವು. ಒಬ್ಬರ ಮೈ ಬಿಸಿ ಮತ್ತೊಬ್ಬರಿಗೆ ತಾಕಿ ಇಬ್ಬರಿಗೂ ಮೈ ಬಿಸಿಯಾಗಿ ರೋಮಾಂಚನವಾಗಿತ್ತು. ಇಬ್ಬರಲ್ಲೂ ಅವ್ಯಕ್ತ ಆಸೆ ಪುಟಿದೇಳುತ್ತಿದ್ದರೂ ಅವರಲ್ಲಿ ಒಬ್ಬರ ಮಧ್ಯೆ ಒಬ್ಬರಿಗಿದ್ದ ನಂಬಿಕೆ, ಗೌರವ ಅದನ್ನು ಅದು ಮಿಟ್ಟಿತ್ತು. ಆ ಚಳಿಯಲ್ಲಿ ಆಪ್ಯಾಯಮಾನವಾಗಿದ್ದ ಅವನ ದೇಹದ ಬಿಸಿಯಲ್ಲಿ ಅವನನ್ನು ಹಾಗೆಯೇ ಅಪ್ಪಿಕೊಂಡು ಅವನಲ್ಲಿ ಕರಗಿ ಹೋಗಲಿ ಎನಿಸಿತು ಅವಳಿಗೆ. ಆದರೆ ಅದರಿಂದ ಅವನು ತನ್ನ ಬಗ್ಗೆ ಏನು ಯೋಚಿಸಬಹುದು ಎಂಬ ಭಯದಿಂದ ಅದನ್ನು ಕಷ್ಟಪಟ್ಟು ತಡೆದಳು. ಅವನೇ ತನ್ನನ್ನು ಅಪ್ಪಿಕೊಳ್ಳಬಹುದು ಎಂಬ ಆಸೆಯಿಂದ ಅವನನ್ನು ಇನ್ನಷ್ಟು ಒತ್ತರಿಸಿದಳು. ಇತ್ತ ಜಗನ್ನಿಗೆ ಇದೇ ಪ್ರಥಮ ಬಾರಿಗೆ ಹೆಣ್ಣೊಬ್ಬಳ ಪಕ್ಕ ಮಲಗಿದ್ದರಿಂದ ಯಾವುದೋ ಅವ್ಯಕ್ತ ಬಯಕೆಯಿಂದ ಅವನ ಮೈಯೆಲ್ಲ ಬಿಸಿಯಾಗಿದ್ದ. ಅವಳ ಹರಿಯದ ಉಬ್ಬು ತಗ್ಗುಗಳು ಒತ್ತಿ ರೋಮಾಂಚನವಾಗಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಡಲೆ ಎನಿಸಿದರೂ ಅವಳು ಮಲಗುವ ಮುನ್ನ ಹೇಳಿದ ಮಾತು ಜ್ಞಾಪಕಕ್ಕೆ ಬಂದು ಅವನಿಗೆ ತನ್ನ ಬಗ್ಗೆಯೇ ನಾಚಿಕೆಯಾಗಿತ್ತು. ನೀನು ನನ್ನ ಆತ್ಮೀಯ ಗೆಳೆಯ ತಾನೆ, ನಿನ್ನ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅಪ್ಪ, ಎಷ್ಟು ವಿಶ್ವಾಸದಿಂದ ನಂಬಿಕೆಯಿಂದ ಹೇಳಿದ ಮಾತುಗಳವು. ಅವಳ ನಂಬುಗೆಗೆ ವಿಶ್ವಾಸಕ್ಕೆ ನಾನು ದ್ರೋಹ ಬಗೆಯಲೆ. ಸಾಯುತ್ತಿದ್ದವನನ್ನು ಬದುಕಿಸಿ ಬದುಕಿನಲ್ಲಿ ಭರವಸೆ ತುಂಬಿ ಇಷ್ಟು ದಿನ ಜೊತೆಯಲ್ಲಿರಿಸಿಕೊಂಡು ಪ್ರೀತಿ ವಿಶ್ವಾಸ ತೋರಿಸಿದ್ದಕ್ಕೆ ಈ ರೀತಿಯ ಹೊಲಸು ಕೆಲಸ ಮಾಡಲೆ. ಛೆ,
ಸಾಧ್ಯವಿಲ್ಲ. ಜಗನ್ನ ಮನಸ್ಸು ಮುಂದುವರಿಯಲು ಬಿಲ್ಕುಲ್ ನಿರಾಕರಿಸಿತು. ಇಬ್ಬರು ಬೈಕೆಯಲ್ಲಿ ಬೇಯುತ್ತಿದ್ದರು. ಅಂದು ರಾತ್ರಿ ಇಡೀ ಇಬ್ಬರಲ್ಲಿ ಒಬ್ಬರೂ ಮುಂದುವರಿಯಲಿಲ್ಲ. ಲಾಡ್ಜ್ನ ಬಾತ್ರೂಮ್ನಲ್ಲಿ ಸ್ನಾನ ಮಾಡುತ್ತಿದ್ದ ನಿಖಿತಾಗೆ ಇದೆಲ್ಲ ನೆನಪಿಗೆ ಬಂದು ನಿಜಕ್ಕೂ ಜಗನ್ನಂತವರು ಇನ್ನೂ ಇದ್ದಾರೆಯೇ ಎನಿಸಿತು. ಅವನೊಡನೆ ಹಣಕ್ಕೆ ತನ್ನನ್ನು ಕೊಂಡ ಈ ಕಾಮುಕನ ಹೋಲಿಕೆ ಸಾಧ್ಯವೇ ಇಲ್ಲವೆನಿಸಿತು. ಸ್ನಾನ ಮಾಡಿ ಬಟ್ಟೆಯುಟ್ಟು ಹೊರಬಂದಾಗ ಗಿರಾಕಿಯಾಗಲಿ ನಿದ್ದೆಯ ಲೋಕಕ್ಕೆ ಜಾರಿಯಾಗಿತ್ತು. ಏಕೋ ಅವನ ಬೆತ್ತಲೆ ಮೈ ನೋಡಲು ಅಸಹ್ಯವೆನಿಸಿ ಹೊದಿಕೆಯನ್ನು ಹೊದಿಸಿ ರೂಮಿನಿಂದ ಹೊರಬಂದು ಬಾಗಿಲೆಳೆದುಕೊಂಡಳು. ಬೇಗ ಮನೆಗೆ ಹೋಗಿ ಜಗನ್ನನ್ನು ನೋಡಬೇಕೆನಿಸಿ ಲಘುಬಗೆಯಿಂದ ರಸ್ತೆಗೆ ಬಂದು ವಾಚ್ ನೋಡಿಕೊಂಡಳು. 11:30 ಆಗುತ್ತಿತ್ತು. ಪರವಾಗಿಲ್ಲ ಎಂದುಕೊಂಡು ನಿರ್ಜನವಾಗಿ ಬಿಕೋ ಎನ್ನುತ್ತಿದ್ದ ರಸ್ತೆಯಲ್ಲಿ ಯಾವ ಹೆದರಿಕೆಯೂ ಇಲ್ಲದೆ ಆಟೋಗಾಗಿ ಎದುರು ನೋಡುತ್ತಾ ನಿಂತಳು. ಸ್ವಲ್ಪ ಹೊತ್ತು ಕಾದಿದ್ದಕ್ಕೆ ಪ್ರತಿಫಲವೆಂಬಂತೆ ಖಾಲಿ ಆಟೋ ರಿಕ್ಷಾ ಬಂದಾಗ ಕೈ ತೋರಿಸಿದಳು. ಇವಳನ್ನು ನೋಡುತ್ತಲೇ ಮಾಲು ಎಂದು ಊಹಿಸಿದ ಚಾಲಕ ಆಟೋ ನಿಲ್ಲಿಸಿ ಇವಳನ್ನೇ ನೋಡುತ್ತಾ ಕಣ್ಣು ಹೊಡೆದು ಎಲ್ಲಿಗೆ ಎಂದು ಕೇಳಿದ. ಅವಳು ಯಾವ ಭಾವನೆಯೂ ತೋರದೆ ನಿರ್ಲಿಪ್ತಳಾಗಿ ಯಶವಂತಪುರ ಎಂದು ಕುಳಿತಳು. ಆಟೋ ಕತ್ತಲೆಯಲ್ಲಿ ಲೀನವಾಯಿತು. ನಿಖಿತಾ ತನ್ನ ಪ್ರೀತಿಯ ವಿಚಾರವನ್ನು ಜಗನ್ನಿಗೆ ಹೇಳುತ್ತಾಳ. ಒಂದು ವೇಳೆ ನಿಖಿತಾಳ ಪ್ರೀತಿಯನ್ನು ಒಪ್ಪಿ ನಿಖಿತಾ ಒಬ್ಬಳು ವೇಶ್ಯೆ ಎಂದು ಗೊತ್ತಾದರೆ ಜಗನ್ ಹೇಗೆ ರಿಯಾಕ್ಟ್ ಆಗುತ್ತಾನೆ? ಇವರಿಬ್ಬರು ಒಂದಾಗುತ್ತಾರಾ? ಇವರ ಪ್ರೀತಿ ಗೆಲ್ಲುತ್ತಾ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.